ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜೂನ್ ತಿಂಗಳ 17ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು, ನಾನು ಬರುತ್ತೇನೆ, ದಯವಿಟ್ಟು ನಿನ್ನ ಸೇವಕರ ಜೊತೆಯಲ್ಲಿ ಹೋಗಲು ಒಪ್ಪಿಗೆ ಕೊಡು. ಅವನು ನಾನು ಬರುತ್ತೇನೆ ಎಂದು ಉತ್ತರಿಸಿದನು. ಆದ್ದರಿಂದ ಅವನು ಅವರೊಂದಿಗೆ ಹೋದನು. 2 ಅರಸುಗಳು 6:3-4. ಕರ್ತನು ನಿಮ್ಮೊಂದಿಗೆ ಬಂದಾಗ ಪವಾಡಗಳು ಅನುಸರಿಸುತ್ತವೆ. ಅದಕ್ಕಾಗಿಯೇ ಪ್ರತಿದಿನದ ಆರಂಭದಲ್ಲಿ ಆತನನ್ನು ಕರೆಯಿರಿ. ಕರ್ತನೇ, ನಾನು ಈ ಹೊಸ ದಿನವನ್ನು ಪ್ರವೇಶಿಸುವಾಗ ನೀವು ನನ್ನೊಂದಿಗೆ ಬರಬೇಕೆಂದು ನಾನು ಬಯಸುತ್ತೇನೆ ಎಂಬುದಾಗಿ ಕರೆಯಿರಿ. ಪ್ರವಾದಿಗಳ ಮಕ್ಕಳಲ್ಲಿ ಒಬ್ಬನು ಎಲೀಷನಿಗೆ, ದಯವಿಟ್ಟು ನಿನ್ನ ಸೇವಕರೊಂದಿಗೆ ಬಾ ಎಂದು ಹೇಳಿದನು. ಎಲೀಷನು, ನಾನು ಬರುತ್ತೇನೆ ಎಂದು ಉತ್ತರಿಸಿದನು ಮತ್ತು ಅವನು ಅವರೊಂದಿಗೆ ಹೋದನು. ಅವರು ಜೋರ್ದಾನ್ ನದಿಯನ್ನು ತಲುಪಿದಾಗ ಅವರು ಕೋಡಾಲಿಯಿಂದ ಮರಗಳನ್ನು ಕಡಿಯಲು ಪ್ರಾರಂಭಿಸಿದರು ಎಂದು ಸತ್ಯವೇದವು ಹೇಳುತ್ತದೆ. ಈ ಕೋಡಾಲಿಗಳು ಮರದ ಹಿಡಿಕೆ ಮತ್ತು ಕಬ್ಬಿಣದ ಬ್ಲೇಡನ್ನು ಹೊಂದಿದ್ದವು. ಆ ಮರವು ಮಾನವ ಸ್ವಭಾವವನ್ನು ಸಂಕೇತಿಸಿತು. ಕಬ್ಬಿಣ ದೈವಿಕ. ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಅವನು ಮನುಷ್ಯಕುಮಾರನಾಗಿ ಮತ್ತು ದೇವರ ಮಗನಾಗಿ ಬಂದನು. ಆದ್ದರಿಂದ ಅವನು ನಮ್ಮ ಐಹಿಕ ಜೀವನ ಮತ್ತು ನಮ್ಮ ಆಧ್ಯಾತ್ಮಿಕ ನಡಿಗೆ ಎರಡರಲ್ಲೂ ನಮಗೆ ಸಹಾಯ ಮಾಡಲು ಸಮರ್ಥನಾಗಿದ್ದಾನೆ. ಒಬ್ಬ ವ್ಯಕ್ತಿ ಮರವನ್ನು ಕಡಿಯುತ್ತಿದ್ದಾಗ ಕಬ್ಬಿಣದ ಕೋಡಾಲಿಯು ಹಾರಿ ನೀರಿಗೆ ಬಿದ್ದಿತು. ಇದು ಇದಕ್ಕಿಂತ ಸಂಭವಿಸುವುದಿಲ್ಲ. ಸಾಮಾನ್ಯವಾಗಿ ತಳದಲ್ಲಿರುವ ಸಡಿಲಗೊಂಡ ಬೇಣೆ ಅಥವಾ ಪಿನ್ ಮೊದಲು ದಾರಿ ತಪ್ಪುತ್ತದೆ. ಸರಿಪಡಿಸದಿದ್ದರೆ ಅದು ಅಂತಿಮವಾಗಿ ಪೂರ್ಣ ಕೋಡಾಲಿಯು ಕಿತ್ತು ಹೋಗಲು ಕಾರಣವಾಗುತ್ತದೆ. ಅದೇ ರೀತಿ ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಪತನವು ತಕ್ಷಣವೇ ಸಂಭವಿಸುವುದಿಲ್ಲ. ಅದು ಹೆಚ್ಚಾಗಿ ಪ್ರಾರ್ಥನೆಯನ್ನು ನಿರ್ಲಕ್ಷಿಸುವುದರಿಂದ, ನಂತರ ಸತ್ಯವೇದವನ್ನು ಓದುವಿಕೆಯನ್ನು ಬಿಟ್ಟು ಬಿಡುವುದರಿಂದ, ನಂತರ ಫೆಲೋಶಿಪ್ಪನ್ನು ನಿರ್ಲಕ್ಷಿಸುವುದರಿಂದ ಪ್ರಾರಂಭವಾಗುತ್ತದೆ. ಅದರ ನಂತರ ಅವರು ದೇವರ ಸೇವಕರಲ್ಲಿ ತಪ್ಪು ಹುಡುಕಲು ಪ್ರಾರಂಭಿಸುತ್ತಾರೆ ಮತ್ತು ಅಂತಿಮವಾಗಿ ದೇವರ ವಿರುದ್ಧ ಗೊಣಗುತ್ತಾರೆ. ಕಾಲಾನಂತರದಲ್ಲಿ ಅವರ ಆತ್ಮವು ಆಧ್ಯಾತ್ಮಿಕ ವಿನಾಶಕ್ಕೆ ಆಳವಾಗಿ ಮುಳುಗುತ್ತದೆ. ಒಬ್ಬ ವ್ಯಕ್ತಿಯು ಮೊದಲ ಚಿಹ್ನೆಗಳನ್ನು ಸಡಿಲಗೊಂಡ ಬೇಣೆ ಗುರುತಿಸಿ ಬೇಗನೆ ತಮ್ಮನ್ನು ತಾವು ಸರಿಪಡಿಸಿಕೊಂಡರೆ ಅವರು ದೊಡ್ಡ ಕುಸಿತವನ್ನು ತಪ್ಪಿಸಬಹುದು. ಅನೇಕರು ನಿರ್ಲಕ್ಷ್ಯ ಮತ್ತು ಆತ್ಮತೃಪ್ತಿಯಿಂದಾಗಿ ಬಿದ್ದು ಹೋಗುತ್ತಾರೆ. ಕಳೆದು ಹೋದ ಕೋಡಾಲಿಯನ್ನು ಮತ್ತೆ ತೇಲುವಂತೆ ಮಾಡಲು ಎಲೀಷನಿಗೆ ಒಂದು ಕೋಲು ಬೇಕಿತ್ತು. ಇದು ಕ್ರಿಸ್ತನನ್ನು ಸಂಕೇತಿಸುತ್ತದೆ. ಜೆಸ್ಸಿಯ ಮೂಲದಿಂದ ಹೊರಹೊಮ್ಮಿದ ಕೊಂಬೆ. ಯೆಶಾಯ 11:1. ಕೋಲು ಮುಳುಗಿದ ಕಬ್ಬಿಣವನ್ನು ತೇಲುವಂತೆ ಮಾಡಿದಂತೆಯೇ ಯೇಸು ಪಾಪದಲ್ಲಿ ಕಳೆದು ಹೋದ ಆತ್ಮಗಳನ್ನು ಮೇಲಕ್ಕೆತ್ತಲು ಬಂದನು. ನಾವು ಮತ್ತೆ ಎದ್ದೇಳಲು ಸಾಧ್ಯವಾಗುವಂತೆ ಆತನನ್ನು ಕಲ್ವಾರಿ ಶಿಲುಬೆಯಲ್ಲಿ ಹೊಡೆದು ಪುಡಿ ಮಾಡಲಾಯಿತು. ದೇವರ ಪ್ರಿಯ ಮಗುವೆ, ನಿನ್ನ ಆಧ್ಯಾತ್ಮಿಕ ನಡಿಗೆಯಲ್ಲಿ ನೀನು ಜಾರಿ ಬಿದ್ದಿದ್ದೀಯಾ? ತಡ ಮಾಡಬೇಡ, ನಾನು ಬರುತ್ತೇನೆ ಎಂದು ಹೇಳುವವನ ಬಳಿಗೆ ಹಿಂತಿರುಗಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಮನುಷ್ಯಕುಮಾರನು ಕಳೆದು ಹೋದದ್ದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಲೂಕ 19:10 ಆಶೀರ್ವದಿಸಲಿ. ಆಮೇನ್.